ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 317 ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಾರೀಚ ತನ್ನ ಉಪದೇಶವನ್ನು ರಾವಣನಿಗೆ ಮುಂದುವರಿಸ್ತಾನೆ. ಹಿಂದಿನ ಸಂಚಿಕೆಯಲ್ಲಿ ಅವ ಹೇಳ್ತಾನೆ, ನೋಡು, ನಿನ್ನ ಸೀತೆಯಲ್ಲಿ ನೀನು ವ್ಯಾಮೋಹ ಹೊಂದಿದೆ, ಅದರ ಪರಿಣಾಮ ಕೆಟ್ಟಾಗ್ತದೆ. ಇಡೀ ರಾಕ್ಷಸ ಕುಲವನ್ನೇ ನೀನು ನಾಶ ಮಾಡಲಿಕ್ಕೆ ಹೋಗ್ತೀಯ. ನಿನ್ನ ಕಾರಣದಿಂದಾಗಿ ಇಡೀ ರಾಕ್ಷಸ ಕುಲ ನಾಶ ಆಗ್ತಿದೆ. ಅದಕ್ಕೆ ಆ ವಿಚಾರವನ್ನು ಬಿಟ್ಟುಬಿಡು. ನೀನೇನಾದರೂ ಸೀತೆಯಲ್ಲಿ ಕಾಣಬೇಕಾದ ಸುಖ ಏನಿದೆ ಅದನ್ನು ನಿನ್ನ ಹೆಂಡಂದಿರಲ್ಲಿ ಕಾಣು ಅಂತ ಹೇಳಿ ಉಪದೇಶ ಮಾಡ್ತಾನೆ. ಉಪದೇಶ ಮಾಡ್ತಾ ತನ್ನ ಕಥೆಯನ್ನು ಮುಂದುವರಿಸ್ತಾನೆ. ಹೇಳ್ತಾನೆ, ದಂಡಕಾರಣ್ಯದಲ್ಲಿಯೂ ಕೂಡ ನನ್ನೊಂದು ಇಬ್ಬರು ಜೊತೆಗಾರರೊಂದಿಗೆ ಋಷಿಗಳಿಗೆ ಉಪದ್ರ ಕೊಡುವುದನ್ನು ಮುಂದುವರಿಸಿದೆ. ಅವನಿಗೆ ತಾಟಕಾರಣ್ಯದಲ್ಲಿಯೂ ಪೆಟ್ಟು ತಿಂದಿರ್ತಾನೆ ರಾಮನಿಂದ. ಬಟ್ ಇಲ್ಲೇನು ಮಾಡ್ತಾನೆ, ಇಲ್ಲಿಯೂ ಬಂದ ತಕ್ಷಣ ಅದನ್ನು ಚಟುವಟಿಕೆಯನ್ನು ಮುಂದುವರಿಸಿರ್ತಾನೆ. ಎಣೆಯವರ ಜೊತೆ ಸೇರಿಕೊಂಡು ಋಷಿ ಮುನಿಗಳಿಗೆ ಉಪದ್ರ ಕೊಡುವುದನ್ನು ಮುಂದುವರಿಸಿರ್ತಾನೆ. ತಾಟಕಾರಣ್ಯದಲ್ಲಿ ಪ್ರಾಣ ಉಳಿಯಿತು. ಕ್ರೂರ ಮೃಗ ರೂಪಧರಿಸಿ ದಂಡಕಾರಣ್ಯದಲ್ಲಿ ಮುನಿಗಳ ಭಕ್ಷಣೆ ಮುಂದುವರಿಸಿದೆ ಇಬ್ಬರು ಸಹ ರಾಕ್ಷಸರ ಜೊತೆ. ರಾಮನ ಆಗಮನದಿ ದಂಡಕಾರಣ್ಯದಲ್ಲಿ ನಿತ್ಯ ಯಜ್ಞ ನಡೆಯುತ್ತಿವೆ ಮುನಿಗಳಿಂದ. ರಾಮ ಬರುಕ್ಕಿಂತ ಮೊದಲು ನಾವು ಈ ಕೆಲಸ ಮಾಡ್ತಿದ್ದೆವು. ರಾಮನ ದಂಡಕಾರಣ್ಯಕ್ಕೆ ಬಂದಲ್ಲ, ಆವಾಗ ಮುನಿಗಳು ಅವರಿಗೆ ರಾಕ್ಷಸರಿಂದ ರಕ್ಷಣೆ ಸಿಗ್ತೈತೆ ಅನ್ನುವಂಥ ಒಂದು ಭರವಸೆ ಸಿಕ್ಕಾಗ ಅವರು ನಿರ್ಭಯವಾಗಿ ತಮ್ಮ ಯಜ್ಞ ಕಾರ್ಯಗಳನ್ನು ಮುಂದುವರಿಸಿದ್ದಾರೆ ಅಂತ ಹೇಳ್ತಾನೆ. ಮುನಿಗಳ ರಕ್ತ ಕುಡಿಯುತ್ತಾ ಮಾಂಸ ಭಕ್ಷಿಸುತ್ತಾ ರಾಮನಿದ್ದ ಸ್ಥಳಕ್ಕೆ ಹೋದೆ. ರಾಮ ಮುನಿ ರಕ್ಷಣೆಯಲ್ಲಿದ್ದ. ಮಹಾರಥಿ ಲಕ್ಷ್ಮಣ ಇದ್ದರು ಸಮೀಪದಲ್ಲಿಯೇ. ರಭಸದಿಂದ ಹಾದು ರಾಮನ ಕೊಲ್ಲಲು ಪ್ರಯತ್ನಿಸಿದೆ. ತಕ್ಷಣ ರಾಮನ ಮೂರು ಬಾಣಗಳನ್ನು ಬಿಟ್ಟು ನಮ್ಮತ್ತ ನನ್ನ ಇಬ್ಬರ ಜೊತೆಗಾರರ ರಾಕ್ಷಸರು ಪ್ರಾಣ ಕಳೆದುಕೊಂಡರು. ಆದರೆ ಉಳಿಯಿತು ನನ್ನ ಪ್ರಾಣ. ನಾನು ಇಲ್ಲಿಯೂ ಒಂದು ತಪ್ಪು ಕೆಲಸನ ಮಾಡಿದ್ದೆ. ದಂಡಕಾರಣ್ಯಕ್ಕೆ ನಾನೇನು ಮಾಡಿದೆ ಅಂದರೆ ಋಷಿಗಳಿಗೆ ತೊಂದರೆ ಕೊಡ್ತಾ ಇದ್ದೆ. ರಾಮ ಇದ್ದ ಸ್ಥಳ ನನಗೆ ಗೊತ್ತಾಯಿತು. ನಾನು ಸೇಡ ತಲೆಯಾಗಿ ಇಟ್ಕೊಂಡ ರಾಮನ ಮೇಲೆ ಹಲ್ಲೆ ಮಾಡೋಕ್ಕೆ ಹೋದೆ. ತಕ್ಷಣ ರಾಮ ಏನು ಮಾಡಿದ, 3 ಬಾಣಗಳನ್ನು ಬಿಟ್ಟ. ನನ್ನಿಬ್ಬರು ಜೊತೆಗಾರರು ಬಾಣದ ಏಟಿಗೆ ಸತ್ರು. ನಾ ಮಾತ್ರ ತಪ್ಪಿಸಿಕೊಂಡು ಓಡಿ ಬಂದೆ ಅಂತ ಹೇಳ್ತಾನೆ. ನೆನಪಿಸಿಕೊಂಡೇ ತಾಟಕಾರಣ್ಯ ಘಟನದಿ ಪರಿವರ್ತನೆಯಾದೆನು ನಾನು. ಈ ಎರಡನೇ ಘಟನೆ ಆತಲ್ಲ, ಮೊದಲೇ ಘಟನೆ ತಾಟಕಾರಣ್ಯದ. ಎರಡನೇ ಘಟನೆ ಆದಾಗ ರಾಮನಿಂದ ಬದುಕಿ ಉಳಿದಾಗ ಆವಾಗ ತನ್ನ ಮೊದಲೇ ಘಟನೆಯನ್ನು ನೆನಪಿಸಿಕೊಂಡು ಇನ್ನು ಉಪಯೋಗ ಆಗುವುದಿಲ್ಲ, ರಾಮನ ಕಡೆಯಿಂದ 3ನೇ ಸಲಕ್ಕೆ ಸತ್ತ ಹೋಗ್ತಾನ, ಇದು ಬೇಡ ಅಂಥೇಳಿ ನಾನು ಮಾನಸಿಕವಾಗಿ ಪರಿವರ್ತನೆ ಹೊಂದಿದ್ದೇನು ಅಂತ ಹೇಳ್ತಾನೆ. ತಪಸ್ಸು ಕಾರ್ಯದಲ್ಲಿ ನಿತ್ಯ ತೊಡಗಿರುವೆನು. ಅದನ್ನು ಬಿಟ್ಟ ರಾಕ್ಷಸ ವೃತ್ತಿಯನ್ನು ಬಿಟ್ಟೆ, ಸ್ವಭಾವವನ್ನು ಬಿಟ್ಟುಕೊಂಡು ನಾನು ಮುನಿಗಳ ಸ್ವಭಾವದಂತೆ ಮನವೊಲಿಸಿದೆ. ನಾನು ಮುನಿಗಳಂತೆ ನಿತ್ಯ ತಪಸ್ಸದಲ್ಲಿ ತೊಡಗಿರುತ್ತೇನೆ, ತಪಸ್ಸು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಈಗೋ ಈ ಗಿಡಕ್ಕೆ ನಾರು ಚಿಗುರಿ ಚರ್ಮದ ತೊಡಿಸಿ ನಿತ್ಯ ರಾಮನ ಜಪ ಮಾಡುತ್ತಿರುವೆ. ಒಂದು ಗಿಡ ತೋರಿಸ್ತಾ, ನೋಡೋ ಗಿಡಕ್ಕೆ ಚಿಗುರಿ ಚರ್ಮ ಸುತ್ತೇನೆ, ರಾಮನಂಗೆ ಅದನ್ನು ಮೂರ್ತಿ ತಯಾರು ಮಾಡೇನೆ, ಅವನೇ ರಾಮ ಅಂತ ತಿಳಿದು ನಾನು ನಿತ್ಯ ಅವನ ನಾಮದ ಜಪ ಮಾಡ್ತಾ ಇದ್ದೇನೆ. ಮಾರೀಚ ಹೇಳ್ತಾನೆ, ರಾಮನ ಕಡೆಯಿಂದ ಬದುಕೇನ, 2000 ಕಡೆಯಿಂದ ಬದುಕೇನ, ಅದಕ್ಕೆ ನಾನು ಪರಿವರ್ತನೆಗೊಂಡು ನಾನು ಕೂಡ ಮುನಿಯಾಗಿ ರಾಮನಾಮದಲ್ಲಿ ಜಪವನ್ನು ನಾನು ಮಾಡ್ತಾ ಇದ್ದೇನೆ ಅಂಥೇಳಿ ರಾಮನಿಗೆ ಹೇಳ್ತಾನೆ. ನಿತ್ಯ ರಾಮನ ಜಪ ಮಾಡುತ್ತಿರುವೆ. ಎತ್ತ ನೋಡಿದರೂ ಈ ಅರಣ್ಯದಲ್ಲಿ ರಾಮನೇ ಕಾಣುವನು ನನಗೆ. ಯಾವಾಗ ಮನುಷ್ಯ ಈ ಸಂತ ಸತ್ಪುರುಷರನ್ನು ಮನಸ್ಸಿನಾಗ ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತಾರೆ, ಅವರಿಗೆ ಎಲ್ಲ ಕಡೆಗೂ ಆ ಸತ್ಪುರುಷರೇ ಕಾಣಿಸ್ತಾರೆ. ಇವನು ಕೂಡ ಪರಿವರ್ತನೆಗೊಂಡು ಮನದಲ್ಲಿ ರಾಮನನ್ನು ಪ್ರತಿಷ್ಠಾನ ಮಾಡಿಕೊಂಡು ರಾಮನ ಜಪದಲ್ಲಿ ಕೂಡುವುದರಿಂದ ಅವನಿಗೆ ಎಲ್ಲ ದಿಶೆಗಳಲ್ಲಿಯೂ ಎಲ್ಲ ಪದಾರ್ಥಗಳಲ್ಲಿಯೂ ಎಲ್ಲ ಕಲ್ಲು ಮಣ್ಣು ಎಲ್ಲಿ ನೋಡ್ತೀರಿ ಗುಡಿದಾಗ
ಎಲ್ಲ ದಿಕ್ಕುಗಳಲ್ಲಿ ರಾಮನೇ ಕಾಣಿಸ್ತಿದ್ದ ಅವನಿಗೆ, ಮಾರೀಚನಿಗೆ. ಪರಿಚಯವಾಗಿದೆ ನನಗೆ ರಾಮನ ಶೌರ್ಯ. ನಾ 2 ಸಲ ಅವನ ಕಡೆ ಟಕ್ಕರ್ ಮಾಡೇನೆ. ನಾನು ಸಾಕಷ್ಟು ರಾಮ ಏನು ಅನ್ನೋದು ನನಗೆ ಪರಿಚಯ ಆಗಿದೆ. ರಾಮನೊಂದಿಗೆ ಯುದ್ಧ ನಿನಗೆ ಅಹಿತ. ಅದಕ್ಕೆ ನಾನು ನಿನಗೆ ಹೇಳ್ತಾ ಇದ್ದೇನೆ, ರಾಮನ ಜೊತೆಗೆ ಯುದ್ಧ ಮಾಡಬೇಡ. ನೀ ರಾಮನ ಜೊತೆಗೆ ಯುದ್ಧ ಮಾಡಿದಂದ್ರೆ ಕೇಡು ನಿನಗೆ ಕಟ್ಟಿಟ್ಟ ಬುದ್ಧಿ. ಮುಂದುವರೆದು, ನಿನ್ನ ಸಹೋದರ ಸೇಡಿಗಾಗಿ ಯುದ್ಧ ಮಾಡು. ನೀ ಮಾಡತನಪ್ಪ ಯುದ್ಧ ಅಂದ್ರೆ ಯಾರ ಸಲ ಮಾಡು? ನಿನ್ನ ಸಹೋದರ ಸೇಡಿಗಾಗಿ ಮಾಡು. ನಿಮ್ಮ ಸಹೋದರ ಇಬ್ಬರನ್ನು ಕೊಂದ ನಾವು, ಅದನ್ನಿಂದ ತಲೆ ಇಟ್ಕೊಂಡು ಮಾಡ್ತಿದ್ರೆ ಮಾಡು. ಆದ್ರೆ ಸೀತೆಯನ್ನು ಅಪಹರಿಸ್ತೇನಂತ ಏನು ಯೋಜನೆ ಹಾಕಿದ್ವಿ, ಈ ಯೋಜನೆ ಕೈ ಬಿಡ್ಬೇಕು ನೀ ಅಂತ ಹೇಳ್ತಾನೆ ನಾವು. ಸರಿ, ಯುದ್ಧ ಮಾಡು, ಇಲ್ಲವೇ ನನ್ನ ಸಲಹೆಯಂತೆ ಘಟನೆ ಮೆರೆತು ಯುದ್ಧ ಕೈ ಬಿಡು. ಇದು ನನ್ನ ತಿಳ್ಕೊಂಡ, ಒಂದು ವೇಳೆ ನೀನು ಅವನುಗಳು ಯುದ್ಧ ಮಾಡಿದಾರೆ ಸೇಡಿಗಾಗಿ ಮಾಡ. ನಿಮ್ಮ ಅಂತಮರದ ಏನು ಹತ್ಯೆ ಆಗಿತ್ತಲ್ಲ ಅದಕ್ಕಾಗಿ ಮಾಡ. ಆದರೆ ಸೀತೆಯದು ಯೋಜನೆ ಮಾಡೋಕ್ಕೆ ಹೋಗಬೇಡ. ಇಲ್ಲಾಂದ್ರೆ ನಾನು ನಿಂಗೆ ಸಲಹೆ ಕೊಡಾಕ್ತಾನೆ, ಯುದ್ಧ ಮಾಡೋಕ್ಕೆ ಹೋಗಬೇಡ. ರಾಮನ ಜೊತೆಗೆ ವೈರತ್ವ ಸರಿಯಲ್ಲ. ನೀನು ಇವನು ಇಲ್ಲೇ ಕೈ ಬಿಟ್ಟು ಯುದ್ಧ ಮಾಡಿದೆ, ಮರಳಿ ಹೋಗು ಅಂತ ಹೇಳ್ತಾನೆ. ಮುಂದುವರೆದು, ಬಹಳಷ್ಟು ಜನ ಸಂಬಂಧಿಕರ ಕುಕೃತ್ಯಗಳಿಗೆ ಬಹಳಷ್ಟು ಜನ ಹಾಳಾದ ಉದಾಹರಣೆಗಳು ಜಗತ್ತಿನಲ್ಲಿವೆ. ಯಾರೋ ಮಾಡಿದ ಅಪರಾಧಕ್ಕೆ, ಯಾರೋ ಮಾಡಿದ ಪಾಪ, ಯಾರೋ ಅಂದರೆ ಇಲ್ಲಿ ಸಂಬಂಧಿಕರು, ಯಾರಾದರೂ ಸಂಬಂಧಿಕರು ಏನಾದರೂ ತಪ್ಪು ಮಾಡಿದ್ರಂದ್ರೆ ಅವರ ರಕ್ಷಣೆಗೆ ಯಾರು ನಿಲ್ತಾರಲ್ಲ ಅವರೆಲ್ಲ ಹಾಳಾಗಿ ಹೋಗ್ತಾರೆ. ಮಹಾಭಾರತದಲ್ಲಿಯೂ ಕೂಡ ಅದೇ ಇದೆ. ದುರ್ಯೋಧನ ಮಾಡಿದ ತಪ್ಪಿಗೆ ಅವ ತನ್ನ 100 ಸಹೋದರನ್ನು ಕಳ್ಕೊಳ್ತಾನೆ, ತನ್ನ ಎಲ್ಲ ಸಂಬಂಧಿಕರನ್ನು ಕಳ್ಕೊಳ್ತಾನೆ. ಅದಕ್ಕೆ ಇಲ್ಲಿ ಸಂಬಂಧಿಕರಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಆ ತಪ್ಪಿಗೆ ಬೆಂಬಲ ಕೊಡಬಾರದು. ನೀವು ತಪ್ಪಿಗೆ ಬೆಂಬಲ ಕೊಟ್ಟಿರಂದ್ರೆ ನೀವು ಅಷ್ಟೇ ಅಲ್ಲ, ಎಲ್ಲರೂ ಹಾಳಾಗ್ತಾರೆ. ಇಲ್ಲಿಯೂ ಕೂಡ ಹೇಳ್ತಾರೆ, ನೀನು ಮಾಡುವ ತಪ್ಪಿಗೆ ನಿನ್ನ ವಂಶವನ್ನೇ ನೀನು ಹಾಳು ಮಾಡ್ತೀಯ ಅಂತ ಹೇಳ್ತಾನೆ. ಮುಂದುವರೆದು, ಮುನಿಯಾಗಿರುವೆ ನಾನೀಗ ರಾವಣ, ನಿನಗೆ ಸರಿ ಕಂಡದ್ದನ್ನು ಮಾಡು. ನಾನಂತೂ ಈಗ ಮುನಿಯಾಗಿದ್ದಾನೆ, ನಾನು ನಿನ್ನ ಜೊತೆಗೆ ಯುದ್ಧಕ್ಕೆ ನಿನ್ನ ಸಹಕಾರ ಕೊಡೋಕ್ಕೆ ಬರೋದಿಲ್ಲ, ನಾ ಯುದ್ಧ ಮಾಡೋಕ್ಕೂ ಬರೋದಿಲ್ಲ. ನಾ ಹೇಳುವಂಗೆ ಹೇಳಿದ್ದೀನಿ ನಿನಗೆ ರಾಮನ ಬಗ್ಗೆ. ಇನ್ನು ನಿನಗೆ ತಿಳಿದಂಗೆ ನೀನು ಮಾಡು, ಯುದ್ಧರೇ ಮಾಡು, ಬೇಕಾರೆ ಬಿಟ್ಟರೆ ಹೋಗು, ಇದು ನಿರ್ಧಾರ ನಿಂದಂತ ಹೇಳ್ತಾನೆ. ನಾ ನಿನಗೆ ಜತೆ ಕೊಡಲಾರೆ, ನಿನಗೂಡೆ ನಾ ಬರುವುದಿಲ್ಲ, ಈ ಕುಕೃತ್ಯದಲ್ಲಿ ನಾನು ಭಾಗಿಯಾಗುವುದಿಲ್ಲ ಅಂತ ಅದನ್ನು ನಿರ್ಭಯವಾಗಿ ಹೇಳ್ತಾನೆ. ನನ್ನ ರಾಕ್ಷಸ ಕುಲದ ರಕ್ಷಣೆಗಾಗಿ ರಾವಣ ಉಪದೇಶ ಮಾಡಿರುವೆ ನಿನಗೆ. ನನಗೂ ನಿನಗೆ ಉಪದೇಶ ಮಾಡು, ನಿನ್ನ ಸ್ವಭಾವ ನನಗೆ ಗೊತ್ತಿದೆ, ಅಗತ್ಯವಿಲ್ಲ. ಆದರೂ ಕೂಡ ನಾ ಯಾಕೆ ಉಪದೇಶ ಮಾಡಿದೆ ಅಂದ್ರೆ, ನಿನಗಿಂತ ಹೆಚ್ಚು ನನಗೆ ನನ್ನ ರಾಕ್ಷಸ ಕುಲದ ನಾಶದ ಚಿಂತೆ ಇದೆ. ನಿನ್ನ ಜೊತೆಗೆ ಬೆನ್ನತ್ತಿ ಅವರು ಕೂಡ ಏನಾಗ್ತಾರೆ, ನಾಶ ಆಗಿ ಹೋಗ್ತಾರೆ. ರಾವಣ ಜೊತೆಗೆ ರಾವಣ ಸಂಬಂಧಿಕರು, ಅಜ್ಜ, ಮಕ್ಕಳು ಮತ್ತು ಅಂತಂಬರು ಎಲ್ಲರೂ ಯುದ್ಧಕ್ಕೆ ಇಳಿಬೇಕಾಗ್ತಿದೆ. ಎಲ್ಲರೂ ರಾವಣ ಬೆನ್ನತ್ತಿ ನಾಶ ಆಗ್ತಾರಲ್ಲ, ಅದನ್ನು ನೆನೆಸ್ಕೊಂಡು ನಿನಗೆ ನಾನು ಸಲಹೆಯನ್ನು ಮಾಡಿದ್ದೀನಿ ಅಂತ ಹೇಳಿ ಮಾರೀಚ ರಾವಣನಿಗೆ ಹೇಳ್ತಾನೆ. ಸಾಯುವ ಮುನ್ನ ಮನುಷ್ಯ ಔಷಧಿ ತಿರಸ್ಕರಿಸಿದಂತೆ ಮಾರೀಚನ ಉಪದೇಶ ತಿರಸ್ಕರಿಸಿದ ರಾಮನ. ಇಲ್ಲಿ ನೋಡಿ ಎಷ್ಟು ಚಂದ ಅಲಂಕಾರವನ್ನು ಬಳಸ್ತಾರೆ. ಯಾವ ರೀತಿ ಸಾಯುವ ಮನುಷ್ಯ, ಔಷಧ ಕುಡಿಪ, ಇನ್ನೊಂದು ಕ್ಷಣ ಸ್ವಲ್ಪ ನೀನು ಮುಂದೆ ಹೋಗ್ತೀಯ ಅಂದರೆ ಅವ್ನು ಗಟ್ಟೆ ಮಾಡ್ಕೊಂಡು ಬಿಟ್ಟಿರ್ತಾನೆ. ನಾ ಸಾಯಕ್ಕೆ ಹೊಂಟೆ, ನೀನು ಯಾಕೆ ಔಷಧ ಬೇಕು? ಸಾಮಾನ್ಯವಾಗಿ ಇದನ್ನು ಇವತ್ತು ನೋಡ್ತಾ ಇದ್ದೀರಿ ಹಾಸ್ಪಿಟ್ಲ್ಗಳಲ್ಲಿ. ಕೆಲವೊಂದು ಜನ ಇರ್ತಾರೆ, ಭಾಳಷ್ಟು ಪಾಪ ಕ್ಯಾನ್ಸರ್ ಆಗಿರ್ತಾರೆ, ಅಂದ್ರೆ ಇತರ ಕ್ರಿಟಿಕಲ್ ಡಿಸೀಸಸ್ ಅಂತ ಕರಿತೀವಿ ನಾವು, ಪ್ರಾಣಾಂತಕ ಮತ್ತು ಬಹಳದಿಂದ ದೀರ್ಘಾವಧಿಯಿಂದ ಇರುವಂಥ ರೋಗಗಳಿಂದ ಬಳಲ್ತಿರ್ತಾರೆ. ಬ್ಯಾಸತ್ತು ಹೋಗಿರ್ತಾರೆ, ಚಿಕಿತ್ಸೆಗೂ ಬ್ಯಾಸತ್ತಿರ್ತಾರೆ, ಔಷಧ ಕೊಡೋದು ಬ್ಯಾಸತ್ತಿರ್ತಾರೆ. ಹೇಗೂ ಸಾಯವ ಇದ್ದೇನೆ, ಇನ್ಯಾಕೆ ಔಷಧ ಬೇಕು, ನನಗೆ ಔಷಧ ಬೇಡ ಅಂತೇಳಿ ಒಂದೊಂದು ಸಲ ಡಾಕ್ಟರ್ ಸಲಹೆ ಮಾಡ್ತಾರೆ. ಆಯಿತು, ಒಂದೆಲ್ಲ ಸಮಯ ಬಂದದ್ದು, ಇಂದ ನಾಳೆ ಹೋಗ್ತಾನೆ, ಇವೆಲ್ಲ ಬಂದ್ ಮಾಡಿಬಿಡಿ, ಅವ್ನಿಗೆ ಏನು ಬೇಕಂತ ಕೊಡಿ, ಅವ್ನು ಏನು ಹೇಳ್ತಾನೆ ಅದನ್ನು ಕೇಳ್ರಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಇಲ್ಲಿ ಸಾಯುವ ಮನುಷ್ಯ ಯಾವ ರೀತಿ ಔಷಧವನ್ನು ತಿರಸ್ಕರಿಸ್ತಾನೆ, ಅದೇ ರೀತಿ ರಾವಣ ಮಾರೀಚನ ಉಪದೇಶಗಳನ್ನು ತಿರಸ್ಕರಿಸ್ತಾನೆ, ಸ್ವೀಕಾರ ಮಾಡುವುದಿಲ್ಲ. ಅವನು ಉಪಕಾರಿ ಮಾತುಗಳನ್ನಾಡಿದ ಮಾರೀಚನಿಗೆ ಅಪಾಯದ ಮಾತುಗಳನ್ನು ಆಡುವನು ರಾವಣ. ಇಲ್ಲಿ ನೋಡಿ, ಇವನು ಉಪಕಾರಕ್ಕಾಗಿ ಹೇಳ್ತಾನೆ, ಯುದ್ಧ ಮಾಡೋಕ್ಕೆ ಹೋಗ್ಬೇಡಪ್ಪ, ಇಂಥೆಲ್ಲ ಕೆಟ್ಟ ಕೆಲಸ ಮಾಡಬೇಡ ಅಂತ. ರಾವಣ ಉಪಕಾರಕ್ಕಾಗಿ ಮಾರೀಚ ಹೇಳಿರ್ತಾನೆ. ಆದರೆ ರಾವಣ ಹಂಗಿಲ್ಲ. ರಾವಣ ಅವನಿಗೆ ಕೆಟ್ಟ ಮಾತುಗಳನ್ನು ಆಡಲಿಕ್ಕೆ ಶುರು ಮಾಡ್ತಾನೆ.
ಉಪಕಾರಿ ಮಾತುಗಳನ್ನು ಆಡಿದ ಮಾರೀಚನಿಗೆ ಅಪಾಯದ ಮಾತುಗಳನ್ನು, ಅವನಿಗೆ ಒಂದು ಒತ್ತಡ ತರ್ತಾನ, ಕೆಟ್ಟ ಮಾತುಗಳನ್ನು ಮಾತಾಡಿ ಅವನು ಅನ್ನಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ರಾವಣ. ಹಾಗಾದರೆ ರಾವಣ ಯಾವ ಮಾತುಗಳನ್ನು ಮಾರೀಚನಿಗೆ ಮಾತಾಡ್ತಾನೆ, ಹೇಗೆ ಅವನು ಬೆದರಿಸ್ತಾನೆ ಮತ್ತು ಮುಂದೆ ಏನಾಗ್ತಿದೆ ಘಟನೆಗಳನ್ನುವುದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.